ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಮಿತಾ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬನ ಹೇಗೆ ಆಚರಣೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ನಾನು ಆಲ್ರೆಡಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದೀನಿ. ಬೆಳಗ್ಗೆನೇ ಹೋಗಿ ನಾನು ದೇವಸ್ಥಾನಕ್ಕೆ ಬಂದೆ. ಬೆಳಗ್ಗೆ 5 ಗಂಟೆಗೆಲ್ಲ ಪೂಜೆ ಆಗೋಯ್ತು. ಮಕ್ಕಳಿನ್ನೂ ಮಲ್ಕೊಂಡಿದ್ದಾರೆ. ಸೊ ರಜಾ ಅಲ್ವಾ, ಅದಕ್ಕೆ ನಾನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಮಕ್ಕಳನ್ನ ನಾನು ಎಬ್ಬರ್ಸೋಕ್ಕೆ ಹೋಗಿಲ್ಲ. ಸೊ ಪೂಜೆ ಎಲ್ಲ ಆಲ್ರೆಡಿ ಆಗಿದೆ ನೋಡಿ. ಸೊ ಆ್ಯಂಡ್ ಇವತ್ತಿನ ವೆದರು ಕೂಡ ಅಷ್ಟೇ ತುಂಬ ಕೋಲ್ಡ್ ಆಗಿದೆ. ಹೊರಗಡೆ ತುಂಬ ಚಳಿ. ಸೊ ಏನೆಲ್ಲ ಹಬ್ಬದ ಅಡುಗೆ ಮಾಡ್ತೀನಿ, ಹೇಗೆ ಆಚರಣೆ ಮಾಡ್ತೀನಿ, ಎಳ್ಳು ಬೆಲ್ಲ ಹೇಗೆ ಬೀರ್ತೀನಿ ಅಂತ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಎಳ್ಳು ಬೆಲ್ಲನ ತಿಂದು ಎಲ್ಲ ಒಳ್ಳೆ ಮಾತನಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇನ್ನು ನಾನು ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅಡುಗೆ ಮಾಡಬೇಕಂತ ಹೇಳಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆ ಮುಂದೆ ಬಸಪ್ಪ ಬಂದರು. ಸೊ ಬಸಪ್ಪ ಬಂದರು ಅಂತ ಹೇಳಿಬಿಟ್ಟು ಅವ್ರಿಗೆ ಇಲ್ಲೇ ಸ್ವಲ್ಪ ಪೂಜೆ ಮಾಡಿದೆ. ಅಷ್ಟರಲ್ಲಿ ಸ್ವಲ್ಪ ಅಡುಗೆಗಳಾಗಿತ್ತು, ಅದನ್ನೆಲ್ಲ ಕೊಟ್ಟು ನೈವೇದ್ಯಕ್ಕೆ ಬಸಪ್ಪನಿಗೆ. ಮತ್ತು ನಾನು ಬೇರೆ ಕಡೆಗೂ ಹೋಗ್ತೀನಿ ರೆಗ್ಯುಲರಾಗಿ. ಸೊ ಅಲ್ಲಿ ಕೂಡ ಹೋಗಬೇಕು ಅಂದ್ಬಿಟ್ಟು ಇಲ್ಲೇ ಒಂದು ಸ್ವಲ್ಪ ನೈವೇದ್ಯಕ್ಕೆ ಕೊಟ್ಟು ಮತ್ತು ಅಲ್ಲಿಗೂ ಕೂಡ ನಾನು ತೊಗೊಂಡು ಹೋದೆ. ಸೊ ಅಲ್ಲೋಗಿ ನಾನು ಪೂಜೆ ಎಲ್ಲ ಹೇಗೆ ಮಾಡ್ತೀನಿ ಅಂತ ಹೇಳಿ ನೋಡಿ. ಫ್ರೆಂಡ್ಸ್, ಇನ್ನು ನಾನು ಇಲ್ಲಿಗೆ ಬಂದು ಪ್ರತಿ ವರ್ಷ ಪೂಜೆ ಮಾಡ್ಕೊಂಡು ಹೋಗ್ತೀನಿ ಹಸುಗೆ. ಸೊ ದಟ್ ವರ್ಷ ಎಲ್ಲ ನನ್ನ ಕಾಪಾಡುತ್ತೆ ಅನ್ನೋ ನಂಬಿಕೆ ನನಗೆ. ಸೊ ನಾನು ಇಲ್ಲಿಗೆ ಬಂದಾಗ ಎವ್ರಿ ಟೈಮ್ ಹಸುಗೆ ಊಟ ಕೊಡಬೇಡಿ, ಊಟ ತಿನ್ನಿಸ್ಬೇಡಿ ಅಂತ ಹೇಳ್ತಾರೆ. ಬಟ್ ನಾನು ತೊಗೊಂಡು ಬಂದಾಗ ಹಸು ಊಟ ಮಾಡದೆ ನನ್ನ ಕಳಿಸೋದೇ ಇಲ್ಲ. ಯಾಕಂದರೆ ನಾನು ಕೂಡ ಬೆಳಗ್ಗೆಯಿಂದ ಉಪವಾಸ ಇರ್ತೀನಿ. ಅದು ಭಗವಂತನಿಗೆ ಗೊತ್ತಿರುತ್ತೆ ಅನ್ನೋದು ಕೂಡ ನನ್ನ ನಂಬಿಕೆನೇ. ಸೊ ಇನ್ನು ಇಲ್ಲಿ ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ನಮ್ಮ ಮನೆ ಪಕ್ಕದಲ್ಲಿ 12ನೇ ಶತಮಾನದ ದೇವಸ್ಥಾನ ಇದೆ, ಸೋಮೇಶ್ವರ ದೇವಸ್ಥಾನ. ಅಲ್ಲಿ ಜ್ಯೋತಿ ಮಾಡ್ತಾರೆ. ಸೊ ಅಲ್ಲಿನ ಜ್ಯೋತಿ ಎಲ್ಲ ಹೇಗಾಗುತ್ತೆ ಅಂತ ಹೇಳಿ ಕೂಡ ನೀವು ನೋಡೋರಂತೆ. ಹಾಗೆಯೇ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಮನೆಗೆ ಬಂದು ನಾನು ಉಪವಾಸ ಇರ್ತೀನಲ್ವ, ಹಾಗಾಗಿ ನಾನು ಮನೇಲಿ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಇನ್ನು ಮಕರ ಸಂಕ್ರಾಂತಿ ಅಂದರೆ ಸೂರ್ಯ ಮಕರ ಸಂಕ್ರಮಣದಿಂದ ಜಾಗ ಬದಲಾಯಿಸ್ಕೊಂಡು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಟೈಮಲ್ಲಿ ಬೆಳಕು ತುಂಬ ಅಂದರೆ ತುಂಬ ಇರುತ್ತೆ, ಹಾಗಾಗಿ ಮಕರ ಸಂಕ್ರಮಣ ಆಚರಿಸ್ತಾರೆ ಅನ್ನೋದು ಕೂಡ ಒಂದು ನಂಬಿಕೆ ಹೌದು. ಹಾಗೆಯೇ ಅಯ್ಯಪ್ಪನಿಗೆ ಜ್ಯೋತಿ ಬೆಳಗ್ತಾರೆ ಅನ್ನೋದು ಕೂಡ ಒಂದು ನಂಬಿಕೆ. ಅಯ್ಯಪ್ಪ ಜ್ಯೋತಿ ರೂಪದಲ್ಲಿ ಕಾಣಿಸ್ತಾರೆ ಅನ್ನೋದು ಕೂಡ ಒಂದು ನಂಬಿಕೆ. ಈ ಸುಗ್ಗಿ ಹಬ್ಬ ಎಲ್ರಿಗೂ ತುಂಬ ಖುಷಿಯಾದಂತಹ ಹಬ್ಬ. ದಕ್ಷಿಣ ಭಾರತದ ಹಬ್ಬ ಎಂದೇ ಕರೀತಾರೆ ಇದನ್ನು. ಪೊಂಗಲ್ ಅಂತಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಯಾರಿಗೆ ಗೊತ್ತಿಲ್ಲ ಹೇಳಿ. ಸೊ ಈ ಹಬ್ಬನ ಎಲ್ಲ ಕಡೆ ಮೊದಲನೇ ಪೊಂಗಲ್ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಬೇರೆ ಬೇರೆ ಕಡೆಯೂ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಎಳ್ಳು ಬೆಲ್ಲ ತಿಂದು ಒಳ್ಳೆಯ ಮಾತನಾಡಿ ಅಂತ ಹೇಳ್ತಾರೆ. ವರ್ಷ ಶುರು ಆದ ಮೊದಲನೇ ಹಬ್ಬನೇ ಸಂಕ್ರಾಂತಿ. ಎಲ್ಲ ಹೆಣ್ಮಕ್ಳು ಎಳ್ಳು ಬೆಲ್ಲ ಬೀರೋದಕ್ಕೆ ಅಂತ ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ ಈ ಹಬ್ಬ. ಸೊ ನಮ್ಮನೇಲಿ ನಾನು ಹೀಗೆ ಆಚರಣೆ ಮಾಡ್ತೀನಿ ಹಬ್ಬನ. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ನಾನು ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಮಕ್ಕಳನ್ನ ಕರ್ಕೊಂಡು ಎಳ್ಳು ಬೆಲ್ಲ ಬೀರೋದಕ್ಕೆ ಅಂತ ಹೋಗ್ತೀನಿ. ಸೊ ಹೇಗೆಲ್ಲ ಆಚರಣೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಮನೇಲಿ ನಾನು ಹಬ್ಬದ ಅಡುಗೆ ಏನು ಮಾಡಿದ್ದೆ ಅಂದರೆ ಅವರೆಕಾಯಿ, ಗೆಣಸು, ಕಡಲೆಕಾಯಿನ ಬೇಯಿಸಿದ್ದೆ, ಸೊಪ್ಪಿನ ಬೋಂಡ ಮಾಡಿದ್ದೆ, ವೆಜಿಟೇಬಲ್ ಪಲಾವ್, ಮೊಸರು ಬಜ್ಜಿ, ಕೋಸಂಬರಿ, ಸ್ವೀಟ್ ಪೊಂಗಲ್, ಅನ್ನ, ರಸ ಇಷ್ಟನ್ನು ಮಾಡಿದ್ದೆ. ಸೊ ಎಲ್ಲ ಊಟ ಮಾಡಿಕೊಂಡು ನಾನು ಪಕ್ಕದಲ್ಲೇ ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ, 12ನೇ ಶತಮಾನದ ದೇವಸ್ಥಾನ, ಅಲ್ಲಿಗೆ ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಇಲ್ಲಿ ವಿಜೃಂಭಣೆಯಿಂದ. ನೀವೇ ನೋಡಿ.
ಸೊ ನೋಡಿದ್ರಲ್ಲ, ಹೀಗೆ ಇಷ್ಟು ವಿಜೃಂಭಣೆಯಿಂದ, ಎಷ್ಟು ಅದ್ಧೂರಿಯಾಗಿ ಆಡಂಬರದಿಂದ ಇಲ್ಲಿ ಜ್ಯೋತಿನ ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ ನಡೆಯೋ ಕುಂಡಕ್ಕೆ ಕರ್ಪೂರ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ, ಏನಾದರೂ ಬೇಡ್ಕೊಂಡು ಕರ್ಪೂರ ಹಾಕಬೇಕು ಅಂತ ಹೇಳ್ತಾರೆ. ನಾನು ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಹೇಳ್ಬಿಡೋಣ ಅಂತ ಹೇಳಿ ಬಂದೆ. ಆಂಟಿ ಪಕ್ಕ ನಿಂತ್ಕೊಂಡು ಫೋಟೋ ತೆಗಿತೆ ನನಗೆ. ಹಾಂ ಆಂಟಿ ನೋಡಿ ಆಂಟಿ ಪರ್ಮಿ ಇನ್ನು ನಾನು 3 ಮನೆ ಇಲ್ಲ 5 ಮನೆಗೆ ಕರ್ಕೊಂಡೋಗಿ ಮಕ್ಕಳನ್ನ ಎಳ್ಬೀರಿಸ್ತೀನಿ. ಸೊ ಇನ್ನು ಎಳ್ಬೀರ್ಕೊಂಡು ಇದು ಬಂದು ಚಾರ್ವಿ ಅಂತ ಹೇಳಿಬಿಟ್ಟು ನನ್ನ ಮಗಳ ಫ್ರೆಂಡ್, ನಮ್ಮ ನೈಬರ್ಸ್ ಕೂಡ ಹೌದು. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಇದು 3ನೇ ಮನೆ 4ನೇ ಮನೆಗೆ ಬರ್ತಾಯಿದ್ದೀವಿ. ಸೊ ಇನ್ನು ಇವರು ವೀಡಿಯೋ ಎಲ್ಲ ಮಾಡಬೇಡಿ ಬೇಡ ಅಂತ ಹೇಳ್ತಾಯಿದ್ರು, ನಾಚ್ಕೋತಾಯಿದ್ರು ತುಂಬಾ. ಏನಾಗೋದಿಲ್ಲ ಇರಿ ಅಂತ ಹೇಳಿ ನಾನು ಕೂಡ ವೀಡಿಯೋ ಮಾಡಿಕೊಂಡೆ. ಸೊ ಇನ್ನು ಇವ್ರ ಮನೇಲಿ ಮುಗಿಸ್ಕೊಂಡು ಮಗುನೆಲ್ಲ ಮಾತಾಡಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಅನುರಾಧ ಆಂಟಿ ಮನೆ ಅಂತ ಹೇಳಿಬಿಟ್ಟು. ಸೊ ಎಳ್ಳು ಬೆಲ್ಲ ಬೀರೋದು ಅಂತಂದರೆ ಮಕ್ಕಳಿಗೆ, ಯಾರಿಗೆ ಹೆಣ್ಮಕ್ಳಿಗೆ ಖುಷಿ ಇಲ್ಲ ಹೇಳಿ. ನಾನು ಈ ವರ್ಷ ಈ ಹಬ್ಬನ ನನ್ನ ದೊಡ್ಡ ಮಗಳು ಹುಟ್ಟಿದಾಗಿಂದನೂ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈ ಸಲ ನನ್ನ ದೊಡ್ಡ ಮಗಳು ಬರಲಿಲ್ಲ, ನನ್ನ ಚಿಕ್ಕ ಮಗಳು ಮಾತ್ರ ಬಂದಿದ್ಲು. ಅವಳ ಜೊತೆ ಅವಳ ಫ್ರೆಂಡ್ಸ್ ಬಂದಿದ್ದರು. ಇವರೇ ನೋಡಿ ಅನುರಾಧ ಆಂಟಿ ಅಂತ. ಸೊ ಇನ್ನು ಅವರು ಇದರ ವಿಶೇಷತೆಗಳೆಲ್ಲ ಹೇಗಿದೆ ಏನಿದೆ ಅಂತೆಲ್ಲ ವಿವರಿಸ್ತಾಯಿದ್ರು. ಇನ್ನು ಆಂಟಿನೂ ಅರಿಶಿನ ಕುಂಕುಮ ತೊಗೊಂಡು ಮಕ್ಳಿಗೂ ಕೂಡ ಅರಿಶಿನ ಕುಂಕುಮ ಕೊಡ್ತಾಯಿದ್ರು. ಸೊ ಇನ್ನು ನನಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು, ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ, ಅವಳಿಗೇನು ಕೊಡೋಕ್ಕಾಗಿಲ್ಲ ಅಂತ ಹೇಳಿ ಒಂದು ಸ್ಮಾಲ್ ಗಿಫ್ಟ್ನ ಪ್ರೆಸೆಂಟ್ ಮಾಡಿದ್ರು, ಪರ್ಸ್ನ. ಸೊ ಅವಳು ಅದನ್ನು ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾಳೆ ಅಂತ ನೋಡಿ ನೀವೇ. ಸೊ ಫ್ರೆಂಡ್ಸ್, ಇನ್ನು ಇಲ್ಲಿ ಮುಗಿಸ್ಕೊಂಡು ನಾನು ಸೀದಾ ಮನೆಗೆ ಹೊರಟೆ. ಸೊ ಇದಾಗಿತ್ತು ನನ್ನ ಸಂಕ್ರಾಂತಿ ಹಬ್ಬದ ಆಚರಣೆ. ಇವತ್ತಿನ ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆಲ್, ಬಾಯ್.